ಹಾಯ್ 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 ಎಲ್ಲ ನನ್ನ ಫ್ರೆಂಡ್ಸ್ ಹಾಗೂ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಯಾವಾಗಲೂ ನಾನೊಬ್ಬಳೇ ಮಾತಾಡ್ತಿರ್ತೀನಿ. ಇವತ್ತು ನನ್ನ ಮೊಮ್ಮಗಳ ಜೊತೆಗೆ ಅವಳ ಮನೆ, ನನ್ನ ಮಗಳ ಮನೆ ಹೋಮ್ ಟೂರ್ ಮಾಡೋಣ. ನಿಮಗೆ ಅಮ್ಮ ಬರ್ತಾಳೀಗ. ನನ್ನ ಮಗಳ ಮನೆ ಹೋಮ್ ಟೂರ್ ಮಾಡೋಣ, ನಿಮಗೆ ಸಿಂಪಲ್ ಮನೇನ ನಿಮಗೂ ತೋರಿಸೋಣ ಅಂತ ನಾನು ಈ ವಿಡಿಯೋ ಶುರು ಮಾಡಿದೆ. ನಿದ್ದೆ ಬರ್ತಿದೆಯಾ? ಬನ್ನಿ, ಈಗ ನಾವು ನನ್ನ ಮಗಳ ಮನೆಯ ಹೋಮ್ ಟೂರ್ ಮಾಡೋಣ. ಬನ್ನಿ. ಕಾರಿಡಾರ್ ಉದ್ದ ಇದೆ. ಕಾರಿಡಾರ್ನಲ್ಲಿ ಸೀದಾ ಬಂದು ಬಾಗಿಲು ತೆಗೆದು ಒಳಗೆ ಬಂದರೆ ನೋಡಿ, ಹೀಗೆ ಬಾಗಿಲು ತೆಗೆದು ಒಳಗೆ ಬಂದರೆ ಎದುರಿಗೆ ನಿಮಗೆ ಎಂಟ್ರೆನ್ಸ್ ಹಾಲಿಗಿದೆ. ಇದು ದೊಡ್ಡ ಹಾಲ್ ಇದೆ. ಹಾಲಲ್ಲಿ ಈ ಕಡೆ ಟಿ ವಿ ಕಾರ್ನರ್, ಟಿ ವಿ ಯೂನಿಟ್ ಇದೆ ನೋಡಿ. ಇಲ್ಲಿ ಟಿ ವಿ ಯೂನಿಟ್ ಇದೆ, ದೊಡ್ಡ ಕಿಟಕಿನೂ ಇದೆ. ಈ ಕಡೆ ಬುಕ್ ರ್ಯಾಕು, ಕಾರ್ನರ್ ಸ್ಟ್ಯಾಂಡ್ ಇಟ್ಟಿದ್ದಾಳೆ. ಇದು ಹಾಲಿನ ಚಿತ್ರಣ. ಹಾಲಲ್ಲೇ ಈ ಕಡೆ ಪಾಪು ಆಟ ಸಾಮಾನುಗಳಿದೆ. ಮನೆಯೆಲ್ಲ ಮಗು ಚಿಕ್ಕದಲ್ವಾ, ಇನ್ನು 1 ವರ್ಷ 8 ತಿಂಗಳು ಪಾಪುಗೆ. ಅವಳ ಆಟ ಸಾಮಾನುಗಳು ಪೂರ್ತಿ ಇದೆ ನೋಡಿ. ಎಲ್ಲ ಕಾರ್ನರಲ್ಲಿ ಅವಳ ಆಟ ಸಾಮಾನು. ಈ ಕಡೆ ಬುಕ್ ರ್ಯಾಕ್ ಇದೆ, ಗೋಡೆಗೆಲ್ಲ ಫೋಟೋಸ್ ಹಾಕಿದ್ದಾಳೆ. ಇಲ್ಲಿ ಒಂದು ಫೋಲ್ಡಿಂಗ್ ಸೋಫಾ ಕಮ್ ಬೆಡ್ ಇದೆ. ಅಲ್ಲಿ ಪಾಪು ಆಟ ಸಾಮಾನುಗಳು, ಗೊಂಬೆಗಳು ಎಲ್ಲ ಒಂದಷ್ಟು ಇದೆ ಇಲ್ಲಿ. ಹಾಗೆಯೇ ಈ ಕಡೆ ಬಂದರೆ ಹಾಲಲ್ಲೇ ಈ ಕಡೆ ಡೈನಿಂಗ್ ಹಾಲ್ ಬರುತ್ತೆ ಅವಳದು ನೋಡಿ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲಲ್ಲೇ ಈ ಕಾರ್ನರಲ್ಲಿ ಫ್ರಿಜ್ ಇದೆ. ಅಲ್ಲೇ ಪಕ್ಕಕ್ಕೆ ಓವನ್ ಇಟ್ಕೊಂಡಿದ್ದಾಳೆ ನೋಡಿ. ಈ ಡೈನಿಂಗ್ ಹಾಲಿಂದ ಹಾಲಿನ ಚಿತ್ರಣ ಈ ಥರ ಕಾಣುತ್ತೆ. ಅದು ಎಂಟ್ರೆನ್ಸ್, ಮೇನ್ ಡೋರು. ಈ ಕಡೆ ಟಿ ವಿ ಯೂನಿಟ್ಟು, ದೊಡ್ಡ ಹಾಲ್ ಇದೆ. ಹಾಗಾಗಿ ಡೈನಿಂಗ್ ಹಾಲಲ್ಲೇ ಈ ಸೈಡ್ ಡೈನಿಂಗ್ ಹಾಲ್ ಬರುತ್ತೆ. ಈ ಕಡೆ ಹಾಲಲ್ಲಿ ಡೈನಿಂಗ್ ಹಾಲ್ ದಾಟಿ ಲೆಫ್ಟಿಗೆ ಹೋದರೆ ಕಿಚನ್ ಇದೆ ನೋಡಿ. ಇದು ಕಿಚನ್. ಕಿಚನ್ನಲ್ಲೂ ಅಷ್ಟೇ ಇಲ್ಲಿ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕೆ ರ್ಯಾಕ್ ಇಟ್ಕೊಂಡಿದ್ದಾಳೆ. ಈ ಕಡೆ ಗ್ಯಾಸು, ಅವಳ ಕುಕ್ಕಿಂಗ್ ಐಟಮ್ಸು, ತೊಳೆದ ಪಾತ್ರೆಗಳು, ಸಿಂಕು, ಇವೆಲ್ಲ ಕಿಚನ್ ಐಟಮ್ಸ್ ನೋಡಿ. ಕಿಚನ್ ಈ ಥರ ಬರುತ್ತೆ ಅವಳದು. ಇಲ್ಲಿ ಒಂದು ಬಾಲ್ಕನಿ ಇದೆ. ಅಲ್ಲಿ ವಾಷಿಂಗ್ ಮೆಷಿನ್ ಎಲ್ಲ ಇದೆ, ತೋರಿಸ್ತೀನಿ ನಾನು ನಿಮಗೆ. ಬಾಲ್ಕನಿ ಡೋರ್ ಓಪನ್ ಮಾಡಿದರೆ ತುಂಬ ಗಾಳಿ. ಇವತ್ತು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಾಳಿ ಇದೆ ನೋಡಿ. ಇಲ್ಲಿ ಒಂದು ಬಿನ್ ಬ್ಯಾಗ್ ಇಟ್ಟಿದ್ದಾಳೆ. ಇಲ್ಲಿ ಪಾಪು ಆಟ ಆಡ್ತಿರತ್ತೆ. ಇಲ್ಲಿ ಒಂದಷ್ಟು ಗಿಡ ಎಲ್ಲ ಇಟ್ಕೊಂಡಿದ್ದಾಳೆ. ಈ ಕಡೆ ವಾಷಿಂಗ್ ಮೆಷಿನ್ ಇದೆ. ಬಾಲ್ಕನಿಯಿಂದ ಈ ಕಡೆಗೆ ಎಂಟ್ರೆನ್ಸು ವ್ಯೂ ಸಿಕ್ಕತ್ತೆ. ಈ ಕಡೆಯಿಂದ ಮೇನ್ ಡೋರು ಅಲ್ಲೇ ಬರುತ್ತೆ. ಗಾಳಿ, ಬಾಗಿಲು ತೆಗಿಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಾಳಿ ಇದೆ ಇವತ್ತು. ಹಾಗೆಯೇ ಡೈನಿಂಗ್ ಹಾಲ್, ಅಡುಗೆ ಮನೆಯಿಂದ ಹೊರಗೆ ಬರುವಾಗ ಇಲ್ಲಿ ಇನ್ನೊಂದು ಬಾಲ್ಕನಿ ಇದೆ. ಈ ಬಾಲ್ಕನಿ ಬಟ್ಟೆ ಎಲ್ಲ ಒಣಗ್ಸೋಕ್ಕೆ. ಇದು ಇನ್ನೊಂದು ಚಿಕ್ಕ ಬಾಲ್ಕನಿ. ತುಂಬ ಗಾಳಿ ಬೀಸ್ತಾ ಇದೆ ಅಂದರೆ ಇವತ್ತು ಅಷ್ಟು ಗಾಳಿ ಫ್ರೆಂಡ್ಸ್ ನೋಡಿ. ಇದು ಡೈನಿಂಗ್ ಹಾಲಿನ ವಿಂಡೋ. ಇದು ಪಾಪು ಊಟ ಮಾಡುವಂತಹ ಚೇರು. ಇಲ್ಲಿ ಓವನ್ ಎಲ್ಲ ಇದೆ. ಪಕ್ಕಕ್ಕೆ ಫ್ರಿಜ್ ಇಟ್ಕೊಂಡಿದ್ದಾಳೆ. ಇದು ಡೈನಿಂಗ್ ಹಾಲಿನ ಚಿತ್ರಣ. ಹಾಗೆ ಡೈನಿಂಗ್ ಹಾಲಿಂದ ಹೀಗೆ ಮುಂದೆ ಹೋಗ್ತಾ ಇದ್ದರೆ 2 ಬೆಡ್ರೂಮು, ಒಂದು ಲೆಫ್ಟ್ ಸೈಡಿಗಿದೆ, ಒಂದು ರೈಟ್ ಸೈಡಿಗಿದೆ. ಫಸ್ಟ್ ರೈಟ್ ಬೆಡ್ರೂಮಿಗೆ ಹೋಗೋಣ. ಇದೊಂದು ಬೆಡ್ರೂಮು.
ಈ ಬೆಡ್ರೂಮಲ್ಲೂ ಅಷ್ಟೇ ಪಾಪು ಕೂತ್ಕೊಂಡು ಅವಳ ಬುಕ್ಸ್ ಎಲ್ಲ ಇದೆ. ಮಲಗಕ್ಕೆ ಹೋಗೋ ಮೊದಲು ಕಥೆಯೆಲ್ಲ ಇಲ್ಲಿ ನೋಡ್ತಾ ಇರ್ತಾಳೆ ಕೂತ್ಕೊಂಡು ಬುಕ್ಸ್ ಎಲ್ಲ. ಆಮೇಲೆ ಪಾಪು ಡಾಲ್ಸ್ ಎಲ್ಲ ಇದೆ. ಆಮೇಲೆ ಫುಲ್ ವಾರ್ಡ್ರೋಬ್ ಇದೆ ನೋಡಿ. ಇಲ್ಲಿ ಅಳಿಯ ಮನೆಯಿಂದ ಕೆಲಸ ಮಾಡುವಾಗ ಇಲ್ಲಿ ವರ್ಕ್ ಯೂನಿಟ್ ಮಾಡ್ಕೊಂಡಿದ್ದ ಅವನು. ಈಗ ಆಫೀಸಿಗೆ ಹೋಗ್ಬೇಕು ಅವನಿಗೆ. ಇದು ಪಾಪುದೆಲ್ಲ ಕ್ಲಾತ್ಸ್ ಎಲ್ಲ ಇದೆ ಇಲ್ಲಿ. ಪಾಪು ಬಟ್ಟೆ ಎಲ್ಲ ಅಲ್ಲಿಟ್ಟಿದ್ದಾರೆ. ಹೀಗೆ ಇದೊಂದು ಬೆಡ್ರೂಮ್ ನೋಡಿದ್ರಲ್ವಾ, ಒಂದು ಬೆಡ್ರೂಮ್ ಹೀಗಿದೆ. ಈಗ ಇನ್ನೊಂದು ಬೆಡ್ರೂಮಿಗೆ ಹೋಗೋಣ. ಈ ಬೆಡ್ರೂಮಿಂದ ಹೊರಗಡೆ ಬಂದು ಬಲಗಡೆಗೆ ಹೋದರೆ ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ಈ ಬೆಡ್ರೂಮಲ್ಲೂ ಅಷ್ಟೇ ನೋಡಿ, ಇಲ್ಲಿ ಒಂದು ದೊಡ್ಡ ಮಿರರ್ ಇಟ್ಟಿದ್ದಾಳೆ, ವಿಂಡೋ ಇದೆ, ವಾರ್ಡ್ರೋಬ್ಸ್ ಇದೆ ಫುಲ್ಲು. ಇದು ಮಕ್ಕಳ ಬೆಡ್ಡು, ಇದು ಪಾಪು ಬೆಡ್ಡು. ಬಟ್ ಹಗಲೆಲ್ಲ ಅವಳು ಇಲ್ಲೇ ಮಲಗ್ತಾಳೆ ಬೆಡ್ ಮೇಲೆ, ಬೀಳದೇ ಇರಲಿ ಅಂತ ಎಲ್ಲ ಕಡೆ ಹೀಗೆ ಪಿಲ್ಲೋ ಇಟ್ಟಿರ್ತಾರೆ. ಅವಳು ಪಿಲ್ಲೋ ದಾಟ್ಕೊಂಡು ಕೆಳಗೆ ಇಳ್ಕೊಂಡು ಬಂದುಬಿಡ್ತಾಳೆ ಅವಳು. ಈಗದ ಮಕ್ಕಳು ಜಾಣ್ರಲ್ವ ಅವರು. ನಾವು ಸೇಫ್ಟಿ ಮೆಷರ್ಸ್ ಅಂತ ಇದೆಲ್ಲ ಇಟ್ಟಿರ್ತೇವೆ, ಬಟ್ ಅವಳು ಆರಾಮಾಗಿ ಇಳ್ಕೊಂಡು ಕೆಳಗೆ ಬಂದಿರ್ತಾಳೆ ಮಲಗಿದವಳು ಎದ್ದು. ಹೀಗೆ ಇದೊಂದು ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಈ ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಚೆನ್ನಾಗಿದೆ ಮಾತ್ರ, ಮನೆ ತುಂಬ ಸ್ಪೇಷಿಯಸ್ ಆಗಿದೆ. ಹೊರಗಡೆ ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ಕೈ ತೊಳೆಯೋಕ್ಕೆಲ್ಲ ಸಿಂಕ್ ಇದೆ. ಹಾಗೆ ಇಲ್ಲಿ ಇದು ಕಾಮನ್ ಬಾತ್ರೂಮ್. ಹೀಗೆ ಇದು ನನ್ನ ಮಗಳ ಮನೆಯ ಚಿತ್ರಣ. ಸಿಂಪಲ್ ಆಗಿದ್ದರೂ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ ಮನೆ. ಬಾಡಿಗೆನೂ ತುಂಬ ಚೆನ್ನಾಗಿದೆ, ಬರೀ ಮನೆ ಮಾತ್ರ ಅಲ್ಲ. ಈ ಏರಿಯಾನೇ ಸ್ವಲ್ಪ ಕಾಸ್ಟ್ಲಿ ಏರಿಯಾ, ಹಾಗಾಗಿ ಮನೆ ಬಾಡಿಗೆನೂ 30,000 ಮೇಲೆ ಇದೆ. ಅಂತೂ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ, ಯಾವುದಕ್ಕೂ ತೊಂದರೆ ಇಲ್ಲ. ಆ ಥರ ತುಂಬ ಚೆನ್ನಾಗಿದೆ ಮನೆ. ಜೋರು ಹೇಳು, ಗಟ್ಟಿ ಹೇಳು. ಜೋಜೋ ಆತು ಹೇಳು. ಆತು ಜೋಜೋ. ಆಮೇಲೆ ಅಜ್ಜನ ಹೆಸರಿಂತ ಮಗ ಮೋಹನ. ಓದೆ ಬಂಗಾರಿ. ಅಮ್ಮಮ್ಮನ ಹೆಸರಿಂತ ಓದಲ್ಲೇ, ಜೋರು ಹೇಳ್ಬೇಕಲ್ಲ, ಜೋರು ಹೇಳು. ಓ ಶ್ಯಾಮಲ. ಜಾಣೆ, ಅದು ನಮ್ಮನೆ ಜಾಣೆ. ಜಾಣೆ ಅಂದರೆ ಯಾರು ಮುದ್ದು? ಜಾಣೆ ಅಂದರೆ ಯಾರು? ಯಾರು ಜಾಣೆ? ಬೆಳಕು ತುಂಬ ಚೆನ್ನಾಗಿದೆ. ಯಾವುದಕ್ಕೂ ಗಾಳಿ ಬೆಳಕು ಸಿಕ್ಕಾಪಟ್ಟೆ ಇದೆ, ಯಾವುದಕ್ಕೂ ತೊಂದರೆ ಇಲ್ಲ. ಮನೆ ಮಾತ್ರ ತುಂಬ ಚೆನ್ನಾಗಿರುವಂತಹ ಮನೆ. ನನ್ನ ಮನೆ ನಾನು ತೋರಿಸಿದ್ದೀನಿ, ನನ್ನ ಭಾವನ ಮನೆ ತೋರಿಸಿದ್ದೀನಿ, ನನ್ನ ಮಂಗಳೂರು ಮನೆ ತೋರಿಸಿದ್ದೀನಿ ಅಲ್ವಾ. ಇವತ್ತು ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ನಿಮ್ಮ ಮಗಳ ಮನೆ ತೋರಿಸಿ, ನಿಮ್ಮ ಮಗಳ ಮನೆ ತೋರಿಸಿ ಅಂತ. ಹಾಗಾಗಿ ನನ್ನ ಮಗಳ ಮನೆಯೂ ನಿಮ್ಗೆ ತೋರಿಸ್ಬಿಡೋಣ ಅಲ್ವಾ. ಒಂದು ನೋಡೋದ್ರಲ್ಲಿ ಒಂದು ಖುಷಿ ಇರುತ್ತಲ್ವಾ. ಅದಕ್ಕಾಗಿ ನಾನು ಮಗಳ ಮನೆ ವಿಡಿಯೋನು ತೋರಿಸೋಣ ನಿಮಗೆ ಮಾಡಿ ಅಂತ ಮಾಡಿದೆ. ಹೇಗನ್ನಿಸ್ತು ನಿಮಗೆ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವಿಡಿಯೋಗಳನ್ನು ಹಂಚ್ಕೊಳ್ಳಿ. ಇವತ್ತು ಮಗಳ ಮನೆಗೆ ಬಂದಿದ್ದೆ ನಾನು, ಹಾಗಾಗಿ ತುಂಬ ಜನ ಕಮೆಂಟ್ ಮಾಡಿದರು, ನಾನು ಲಾಸ್ಟ್ ಮಗಳ ಮನೆಗೆ ಬಂದಿದ್ದೆ ಅಂತ ಒಂದು ವಿಡಿಯೋ ಹಾಕುವಾಗ ಮೊಮ್ಮಗಳನ್ನು ಹಿಡ್ಕೊಂಡಿರೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೆ ಅಲ್ಲ, ಆವಾಗ ಎಲ್ಲರೂ ತುಂಬ ಜನ ನಿಮ್ಮ ಮಗಳ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ನಾನು ಮಗಳ ಮನೆದು ಹೋಮ್ ಟೂರ್ ಮಾಡಿದೆ ಇವತ್ತು. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.